ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದರ್ಶನ್, ಒಂದೇ ಮಾತು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಈ ಹಬ್ಬದ ಊಟ, ಈ ಸಿಹಿ ಊಟ BP ಸರ್ ಎಷ್ಟು ಸಿಹಿ ಆಗಿತ್ತು ಸರ್? ಮೇಡಮ್, ದರ್ಶನ್ ಈ ಕಡೆಯಿಂದ ಇಂಜೆಕ್ಷನ್ ಕೊಡ್ತಾ ಇದ್ದ ಮೇಡಮ್, ಎಡಗೈಗೆ. ಈ ಆರಾಧ್ಯ ಬಲಗೈಗೆ ಇಂಜೆಕ್ಷನ್ ಕೊಡ್ತಾ ಇದ್ಲು. ಈ ಇಂಜೆಕ್ಷನ್ ಒಳಗೆ ಏನಿತ್ತು ಗೊತ್ತಾ? ಇವನ್ ಕೊಡ್ತಿದ್ದ ಇಂಜೆಕ್ಷನ್ ಒಳಗೆ ಗುಲಾಬ್ ಜಾಮೂನು ಐಸ್ ಕ್ರೀಮು ಮೇಡಮ್. ಒಟ್ಟು ಸೀದಾ ರಕ್ತದಲ್ಲೇ ಹೊಟ್ಟೋಗ್ಬಿಡ್ಲಿ. ಚೆನ್ನಾಗಿದೆ ಸರ್ ಇದು. ಇವಳು ಈ ಕಡೆ ಏನ್ ಕೊಡ್ತಿರ್ಬೋದು ಮೇಡಮ್ ಇಂಜೆಕ್ಷನ್ ಅಲ್ಲಿ? ಸ್ಟ್ರಾಬೆರಿ ಐಸ್ ಕ್ರೀಮ್ ಸರ್? ಇಲ್ಲ, ಚೆನ್ನಾಗಿಲ್ಲ ಮೇಡಮ್. ಕೇಸರಿ ಬಾತ್? ಇಲ್ಲ ಮೇಡಮ್. ಒಬ್ಬಟ್? ಇಲ್ಲ. ರಸ್ಮಲೈ ಮೇಡಮ್. ಕಡೆಯಾಗಿ ಒಂದು ಆ ಸಂಗತಿ ಹಾಕದ್ನಲ್ಲ ಮೇಡಮ್, ತುರ್ರ್ ಅಂತ. ನನಗೆ ಈ ಜನ್ಮದಲ್ಲಿ ಆ ಸಂಗತಿ ಬರಲ್ಲ ಮೇಡಮ್. ಆವಾಗ ಬೇವು ತಿಂದಂಗ ಆಯ್ತು ಮೇಡಮ್ ನನಗೆ. ಎಷ್ಟು ಆರಾಮಾಗಿ ಹಾಡ್ತಾವನಲ್ಲ ಇವನು ಅನ್ಬಿಟ್ಟು. ದರ್ಶನ್, ದೈತ್ಯ ಪ್ರತಿಭೆ ನೀನು. ಈಗ ನಿನಗೊಂದು ಯುಗಾದಿ ಗಿಫ್ಟ್ ಕೊಡ್ತೀನಿ ಕಣ. ಒಂದೇ ಒಂದು ಲೈನ್ ಸಲಹೆ, ತಪ್ಪು ತಿಳ್ಕೊಬೇಡ. ರೆಹಮಾನ್ ಸರ್ ನನಗೆ ಹೇಳಿದ ಒಂದು ಲೈನ್, ವೇದಿಕೆ ಕೆಳಗಡೆ ಒಳ್ಳೆಯವನಾಗಿರ್ಬೇಕು, ಜೀವನದಲ್ಲಿ ಒಳ್ಳೆಯವನಾಗಿರ್ಬೇಕು, ವೇದಿಕೆ ಹತ್ತುತ್ತಿದ್ದಂಗೆ ರಾಕ್ ಸ್ಟಾರ್ ತರ ಇರಬೇಕು ಅಂತ ಒಂದು ಲೈನ್ ಹೇಳಿದ್ರು. ಬಹಳ ಹಿಂದೆ ಒಂದು ಲೈನ್ ಹೇಳಿದ್ರು. ವೇದಿಕೆ ಕೆಳಗಡೆ ನಿನ್ನ ಇಡೀ ಜೀವನದಲ್ಲಿ ಯಾರ ಜೊತೆ ನೀನು ಮಾತಾಡ್ತೀಯ, ಯಾರ ಜೊತೆ ವ್ಯಾವಹಾರಿಕವಾಗಿ ಹೆಂಗಿರ್ತೀಯ, ಸಾಂಸಾರಿಕವಾಗಿ ಹೆಂಗಿರ್ತೀಯ, ಎಲ್ಲ ವಿಷಯಗಳಲ್ಲೂ ನೀನು ನಿನ್ನ ಒಳ್ಳೆತನವನ್ನ ಕಾಪಾಡ್ಕೋ. ವೇದಿಕೆ ಮೇಲಿದ್ದಾಗ ನೀನು ರಾಕ್ ಸ್ಟಾರ್ ತರ ಇರಬೇಕು ಅಂತ ಒಂದಿನ ಹೇಳಿದ್ರು. ಯಾಕೆ ಹೇಳಿದ್ರು ಅನ್ನೋದು ಬಹಳ ವರ್ಷಗಳಾದ್ಮೇಲೆ ನನಗೆ ಅರ್ಥ ಆಯ್ತು. ನೀನು ನಿನ್ನಲ್ಲಿರೋ ಪ್ರತಿಭೆಗೆ, ನಿನ್ನ ಕಲೆ ಬಹಳ ದೈತ್ಯವಾಗಿ ನಿಂತಿದೆ. ನೀನು ಅದ್ರ ಮುಂದೆ ಶರಣಾಗ್ಬಿಟ್ಟಿದ್ಯಾ, ಒಳ್ಳೇದು. ಆದ್ರೆ ಒಂದು ಆರ ಬೇಕು ನಿನ್ನಲ್ಲಿ, ಬಿಕಾಸ್ ಯುವರ್ ಟ್ಯಾಲೆಂಟ್ ಇಸ್ ಬಿಗರ್ ದೆನ್ ಯು, ಟೂ ಬಿಗರ್ ದೆನ್ ಯು, ಫಾರ್ ಅಸ್ ಟು ರಿಯಲೈಸ್ ದಟ್ ಇಟ್ ಈಸ್ ಯು. ಲವ್ ಯು, ನಾಟ್ ಓನ್ಲಿ ಲವ್ ಯು, ವಿ ರೆಸ್ಪೆಕ್ಟ್ ಯು, ವಿ ಲುಕ್ ಅಪ್ ಟು ಯು, ವಿ ಲರ್ನ್ ಫ್ರಮ್ ಯು. ಸಿಂಗಿಂಗ್ ಅಂತ ಬಂದಾಗ ನಾನು ಎಷ್ಟೋ ವಿಷಯ ಕಲಿಯೋದಿದೆ ನಿನ್ನಲ್ಲಿ, ನಿಜಕ್ಕೂ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಧೈರ್ಯ, ಕಾನ್ಫಿಡೆನ್ಸ್ ನಲ್ಲಿ ಬರ್ಬೇಕು. ಫಸ್ಟ್ ಇವನು ಈ ಕನ್ನಡಕ ತೆಗೆದ್ಬಿಡೋಣ ಸರ್. ಯಾರಾದ್ರೂ ಸನ್ ಗ್ಲಾಸಸ್ ಇದ್ರೆ ಕೊಡ್ರೋ, ಗಾಗಲ್ಸ್ ಇದ್ರೆ ಕೊಡ್ರೋ. What's cooking, man? Hey, shirt pizza. ಬದಲಾವಣೆ ಬರ್ತಾ ಇದೆ ಮೇಡಮ್. ಓ ಮೈ ಗಾಡ್, ಆಟಿಟ್ಯೂಡ್ ಅಲ್ಲಿ ಆಡೋ ಒಂದು ಪಲ್ಲವಿ. ಸರ್, ನಾನು ಒಂದು ರೋಜಾ ಬೊಕ್ಕೆ ತರ ಇದ್ದೀನಿ ಸರ್. ಸಿಂಗಲ್ ರೋಜಾನ ನಾನೇ ಕರೆಸ್ತೀನಿ ಸರ್. ಬಾ ಆಶಾ, ಬಾ. ಅವನು ಸರ್, ಅವ್ನು ಚೆನ್ನಾಗಿ ಹಾಡ್ತಾನೆ ಸರ್. ಈಗ ಅವ್ನ ಬಾಡಿ ಲ್ಯಾಂಗ್ವೇಜ್ ಅವ್ನಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅವ್ನಿಗೆ ಗ್ಲಾಸ್ ಹಾಕಿ ತಲೆ ಕೂದಲು ಕೆದ್ರದು ಜಾಕೆಟ್ ಎಲ್ಲ ಹಾಕಿದ್ರು ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು. ಅವ್ನು ಏನ್ ಮಾಡ್ತಾನೆ ನೋಡಿ, ಬಾಡಿ ನೋಡಿ, ನೀವೇನೇ ಜಾಕೆಟ್ ಹಾಕ್ಸಿ ಹಿಂಗಿದಾನೆ. ಸರಿ, ನೀವು ಅಲ್ಲಿ ಹೋಗಿ, ದಯವಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ಅವ್ನು ಚೇಂಜ್ ಮಾಡಿ. ನಮ್ಗೇನ್ ಗೊತ್ತಿದೆಯೋ ಗೊತ್ತಿಲ್ವೋ ಅದೆಲ್ಲ ಓಕೆ. ಚೆನ್ನಾಗಿ ನೋಡಿ, ಎಲ್ಲರ ಮುಂದೆ ಹೆಂಗಿದೆ, ಈ ಸಮಾಜ ಹೆಂಗಿದೆ ಅಂದ್ರೆ ಹಿಂಗಿದ್ರೇನೆ ಎದುರುಗಡೆ ಬರೋನು, ಬಾ ಹೆಂಗಿದ್ಯಾ, ಅವ್ನು ಹಿಂಗೆ ಅನ್ನಕ್ಕೆ ಮುಂಚೆನೆ ಹೆಂಗಿರ್ಬೇಕು ಗೊತ್ತಾ? ನಿಂತ್ಕೊಳ್ಳು. ಅವನು ಬರೀ ರಾತ್ರಿ 11 ಗಂಟೆ ಮೇಲೆ ಅಲ್ಲಿಂದ ನೋಡಿದಾಗ ಗೊತ್ತಾಗಿಲ್ಲ ಸರ್, ಇವನಿಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅನ್ಕೊಂಡು ಇವನಿಗೆ ಬಾಡಿನೇ ಇಲ್ಲ ಸರ್. ಹಾ ನೋಡಿ, ಇವಾಗ ಬಂತು. ಹಂಗೆ ಹಂಗೆ ಫ್ರೀ ಹೇಳೋ. ಕ್ಯಾಡ್ಬರೀಸ್, ಕ್ಯಾಡ್ಬರಿ. ಆನೆ ನಡೆದಿದ್ದೆ ದಾರಿ, ನಾನೇ ಅಲ್ಲ ಆನೆ. ಥ್ಯಾಂಕ್ ಯು ಮೇಷ್ಟ್ರೆ. ಬನ್ನಿ ಮೇಷ್ಟ್ರೆ. ಬಂದೆ. ಆನೆ ನಡೆದಿದ್ದೆ ದಾರಿ,
ತಾಕತ್ತಿದ್ರೆ ತಾಕತ್ತಿದ್ರೆ ಕಟ್ಟಾಕೋ. ಕಟ್ಟಾಕೋ ಕಟ್ಟಾಕೋ. ಹಾ. ಏ ಯಾರೇ ನೀನು ರೋಜಾ, ಬೇಗ ಹಾಡೋ. ನಾವು ಒಂದ್ ಕೆಲಸ ಮಾಡೋಣ ಸರ್, ಇವ್ನ ಕುಕ್ಕರ್ ಅಲ್ಲಿ ಹಾಕೋಣ ಸರ್, 3 ವಿಸಿಲ್ ತೆಗೋಣ ಸರ್, ಡೆಫಿನೆಟ್ ಆಗಿ ಇವ್ನ ಪಾಪ ಆಗ್ತಾನೆ ಸರ್. ನಾನೇನು ಮಾಡಕ್ಕಲ್ಲ, ಇನ್ ಇದ್ರ ಮೇಲೆ ಏನು ಮಾಡಕ್ಕಲ್ಲ ಮೇಡಮ್. ಆಗಲ್ಲ ಅವನು ಸುತ್ತು ಸರ್. ಅಂದ್ರೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಂಗ್ ಮಾಡ್ತಾ ಅವ್ನು. ಹೋಗ ಕೂತ್ಕೊಳ್ಳ, ನಿನಗೆ ಜಾಕೆಟ್ ಪೀಕೆಟ್ ಎಲ್ಲ ವೇಸ್ಟ್. ಅರ್ಜುನ್ ಜನ್ಯಾ ಸರ್ ಅವರ ಅದ್ಭುತ ಸಂಯೋಜನೆಗಳಲ್ಲಿ ಒಂದು ಈ ಹಾಡು, ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರು ಹಾಡಿದಂತ ಹಾಡು. ಇವತ್ತು ರಘೋತ್ತಮ್ ಜೊತೆ ಹಾಡಿರೋದು ನಮ್ಮ ಸರಿಗಮಪ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ಯಾಲೆಂಟ್ ಅಂತಂದ್ರೆ ದಟ್ ಈಸ್ ಅಂಕಿತಾ. ಬರ್ಲಿ ಚಪ್ಪಾಳೆ. ನಮ್ಮ ಬೆಂಗಾಳಿ ಹುಡುಗಿ, ಕನ್ನಡದ ಬೆಡಗಿ ಅಂಕಿತಾ ರಘೋತ್ತಮ್ ಜೊತೆ ಹಾಡಿದ್ದು ಹೇಗನ್ಸ್ತು? He is really sweet, very cooperative. When we were discussing hard ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಟೈಮಲ್ಲಿ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು, ಸೊ just being very friendly, comfortness on stage. ವೆರಿ ಫ್ರೆಂಡ್ಲಿ ಬಾಯ್. ಹೇಳೋ ನಿಂಗೆ ಹೆಂಗ್ ಅನ್ಸ್ತು ಅಂಕಿತಾ ಅವ್ರ ಜೊತೆ ಹಾಡಿದ್ದು? ನನಗೆ ಮುಂಚೆ ನನಗೆ ಗೊತ್ತಿರೋ ಒಂದು ರೆಕಾರ್ಡಿಂಗ್ ಒಟ್ಟಿಗೆ ಮೀಟ್ ಮಾಡಿದ್ವಿ. ಸೊ ವೆನ್ ಐ ಗೋ ಟು ನೋ ಅಂಕಿತಾ ಅವ್ರ ಜೊತೆ ಹಾಡ್ತೀನಿ ಅಂದಾಗ ಒಂಥರ ಕಂಫರ್ಟಬಲ್ ಆಗಿರ್ಬೋದು, ಆರಾಮಾಗಿ ಇನ್ಪುಟ್ಸ್ ಅವ್ರು ಕೂಡ ನಾನು ತಗೋಬೋದು ಅನ್ನೋ. ತಪ್ಪು ಮಾಡಿದ್ರು ಮತ್ತೆ ತಿರ್ಸ್ತಾರೆ ಅವರು, ಅಂದ್ರೆ ಫ್ರೆಂಡ್ಲಿ ಇದ್ದಾರೆ ಅಂತ ಗೊತ್ತಿತ್ತು ನನಗೆ. ಸೊ ಕಂಫರ್ಟಬಲ್ ಆಗಿದ್ದೆ ನಾನು. ವೆರಿ ನೈಸ್. ತುಂಬಾ ಕಂಫರ್ಟೇಬಲ್ ಆಗಿ ಹಾಡಿರುವಂತ ಈ ಹಾಡಿನ ಪರ್ಫಾರ್ಮೆನ್ಸ್ ವಿಪಿ ಸರ್ ನಿಮ್ಗೆ ಹೆಂಗ್ ಅನ್ಸ್ತು? ಬಹಳ ಕಂಫರ್ಟಬಲ್ ಆಗಿತ್ತು ಕೇಳಕ್ಕೆ, ವೆರಿ ಕೋಆಪರೇಟಿವ್ ಆಗಿತ್ತು ಕೇಳಕ್ಕೆ, ವೆರಿ ಫ್ರೆಂಡ್ಲಿ ಆಗಿತ್ತು ಮೇಡಮ್ ಕೇಳಕ್ಕೆ. ಯಾ ಯುನೋ ವೆರಿ ಯುನೋ ಅಂಕಿತಾ ಕುಂಡು ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ವೆರಿ ವೆಲ್. ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಏನೋ ಒಂದು ಗಿಟಾರ್ ಹಿಡ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾಳೆ. ಶಿ ಕೀಪ್ಸ್ ಡೂಯಿಂಗ್ ಸಮಥಿಂಗ್ ಆರ್ ಅದೇ ಜೀವನ, ಅದೇ ಯಶಸ್ಸು. ವೆರಿ ಪ್ರೌಡ್ ಆಫ್ ಯು ಅಂಕಿತಾ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಹಾಡಿದೆ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ಟೇಜ್. ಸರಿಗಮಪ ನಿಮ್ಮೆಲ್ಲರ ಆಸ್ತಿ. ನಾವು ಯಾವಾಗ ಅಪೇಕ್ಷೆ ಪಡ್ತೀವೋ ತಾವೆಲ್ಲರೂ ಬರ್ತೀರ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಘೋತ್ತಮ್ ಸರ್, ನೀನು ಯು ಆರ್ ದೇರ್ ಮ್ಯಾನ್. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ ನಿನಗೆ ಬರುತ್ತೆ ಬೇಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್, ದ OG ಆಫ್ ದ ಸಾಂಗ್. ಅರ್ಜುನ್ ಸರ್. ಹಾಯ್ ಅಂಕಿತಾ, ಹೌ ಯು? ಐ ಆಮ್ ಫೈನ್ ಸರ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ನನ್ಗೆ ಯಾವಾಗಲೂ ಅಂಕಿತಾದು ಐ ಆಲ್ವೇಸ್ ಫೀಲ್ ಲೈಕ್ ಯು ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಫೀಮೇಲ್ ಕಂಪೋಸರ್. ಸೊ ಹ್ಯಾಪಿ ದಟ್ ಯು ಕೇಮ್ ಆಫ್ಟರ್ ಸೋ ಲಾಂಗ್ ಟೈಮ್. ಆ್ಯಂಡ್ ರಘೋತ್ತಮ್ ಇದು ಒಂಥರ ತುಂಬ ಟಫ್ ಸಾಂಗ್. ಇದು ಕೇಳಕ್ಕೆ ಸಿಂಪಲ್ ಆಗಿದೆ, ಬಟ್ ತುಂಬ ಡೀಟೇಲಿಂಗ್ ಆಗಿ ಹಾಡಿದ್ದಾರೆ ಸೋನು ನಿಗಮ್ ಆ್ಯಂಡ್ ಶ್ರೇಯಾ ಘೋಷಾಲ್ ಅವರು. ಇಟ್ ವಾಸ್ ಎ ವೆರಿ ಗುಡ್ ಟ್ರೈ, ಇಟ್ ವಾಸ್ ವೆರಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ಗುರುಗಳೇ, ನಾವು 3 ಜನ ಜಡ್ಜಸ್ ಆಗಿ ಬಂದಂತ ಫಸ್ಟ್ ಸೀಸನ್ 10 ಮೋಸ್ಟ್ ಮೆಮೊರಬಲ್. ಅಂಡ್ ಆ ಸೀಸನಿನ ಮೋಸ್ಟ್ ಮೆಮೊರಬಲ್ ಪಾರ್ಟಿಸಿಪೆಂಟ್ ಕಂಟೆಸ್ಟೆಂಟ್ ಅಂದ್ರೆ ಅಂಕಿತಾ. ಶಿ ವಾಸ್ ಅ ಸೆನ್ಸೇಷನ್. ಅವಾಗ ದ ಟಾಕ್ ಆಫ್ ದ ಟೌನ್. ಆ ಒಂದು ಛಾಪನ್ನ ಆವಾಗಲೇ ನೀನು ಮಾಡಿ ಹೋಗಿದ್ಯಾ. ವಂಡರ್ಫುಲ್ ಅಂಡ್ ಸಚ್ ಅ ವಂಡರ್ಫುಲ್ ಮ್ಯೂಸಿಷಿಯನ್ ಯು ಆರ್. ಕೀಪ್ ರಾಕಿಂಗ್, ಕೀಪ್ ಗೋಯಿಂಗ್ ಅಂಡ್ ಮೋರ್ ಸ್ಟ್ರೆಂಗ್ತ್ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.